ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಬೆಳಿಗ್ಗೆ ವಿಡಿಯೋ ಹಾಕಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಯಾವ ಥರ ಬರ್ತದೆ, ನಿಮ್ಮ ಸಪೋರ್ಟ್ ಹೆಂಗಿರುತ್ತೆ ಅನ್ನೋದನ್ನ ನೋಡಬೇಕು. ಗೈಸ್ ನೆನ್ನೆ ಮಾಡಿದ್ದು ಪೂಜೆ ಸಾಮ್ಗೆನ ಇದು ಒಂದು ಒಲಿಕೆ ಅಂತ ಹೇಳಿದ್ನಲ್ಲ ನೆನ್ನೆ ಲಾಸ್ಟ್ ವಿಡಿಯೋದಲ್ಲಿ, ಅದನ್ನು ಒಲಿಕೆ ಅಂತ ಹಾಕೋಕ್ಕೆ ಅಂತ ಬಂದಿದ್ದೀನಿ. ಗೈಸ್ ನಮ್ಮ ಅವ್ವ ಬೆಳಿಗ್ಗೆ ಕಸ ಹೊಡಿಯೋ ಕೆಲಸ ಕೊಟ್ಟು ಹೆಣ್ಮಕ್ಳು ಕಲಿಬೇಕು ಕೆಲಸ ಎಲ್ಲ ಮಾಡಿ. ಇದು ಆಂಟಿ ಜಾಸ್ತಿ ಮಾತಾಡ್ಬೇಕು ಅಂತ ಕಮೆಂಟ್ ಹಾಕವ್ರೆ. ಏನ್ ಜಾಸ್ತಿ ಮಾತಾಡೋದು ಸ್ವಲ್ಪ ಅಲ್ವಾ? ಅಯ್ಯೋ ಗೈಸ್ ಮಾತಾಡಲ್ಲ ನಾನು. ಅಮ್ಮ ಎದೆ ನೋಯ್ತಾ ಇದೆ ಹಾಸ್ಪಿಟ್ಲ್ ಕರ್ಕೊಂತೀನಿ. ಗೈಸ್ ಬರೀ ನಮ್ಮ ಅಮ್ಮದೆಲ್ಲ ಸುಳ್ಳು ಆಡುತ್ತೆ ಗೈಸ್. ಮಾಡ್ಬಿಟ್ರೆ ಫ್ರೀಯಾಗಿ ಸಾಯಂಕಾಲ ತನಕ ಕುಂತಿರ್ಬೋದು. ಈ ಸಂದೇನು ಮಾಡ್ತೀನಿ ಅಂತ ವಾರ ಅದನ್ನೇ ಮಾಡ್ಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ವಾರ ಮಾಡ್ಬಿಟ್ರೆ ನಾನು ನಾಷ್ಟ ಮಾಡ್ತೀನಿ. ಗೈಸ್ ಇವತ್ತಿನ ಕಂಟೆಂಟ್ Q&A ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನಿಂಗಮ್ಮನ್ನು ಕರ್ಕ ಬರ್ಬೇಕು ಅನ್ಕೊಂಡಿದ್ದೀನಿ ಗೈಸ್ ಈ ವ್ಲಾಗ್ಗೆ ನಾನು. ಎಲ್ಲಿದೆ ಗೈಸ್ ನಿಂಗಮ್ಮ ಮನೆ ಪೂರ್ತಿ ಚೇಂಜ್ ಮಾಡಿಸ್ತಾರದು. ಏನಿಂಗಮ್ಮ ಮನೆ ಫುಲ್ ಮಿಂಚಿಸ್ತದ ಹೆಂಗೆ ನ್ಯೂಸ್ ಮನೆ ಪೂರ್ತಿ ಚೇಂಜ್ ಮಾಡಿಸ್ತೈತಿ ನಿಂಗಮ್ಮ. ಏನ್ ನಿಂಗಮ್ಮ ಇಷ್ಟೊಂದು ಜೋರಾಗಿ ಮಾಡಿಸ್ತೈತಿ ಮನೆಯ? ಏನಾದ್ರು ಫಂಕ್ಷನ್ ಮಾಡಿಸ್ಬೇಕು ಅನ್ಸ್ತು ಮಾಡಿಸ್ತೀವಿ. ನಿಂಗಮ್ಮ ಹಂಗೆ ಏನಾರು ಮಾಡಿಸ್ಬೇಕು ಏನಾರು ಮಾಡ್ಬೇಕು ಅಂದ್ರೆ ಪಟ್ಟ ಅಂತ ಚೇಂಜ್ ಮಾಡ್ಬೇಕನ್ನೋದು ಮಾಡೋದು ಅಷ್ಟೇ. ನಿಂಗಮ್ಮ ಇವತ್ತು ನಿನ್ ಜೊತೆಗೆ ನಾನು ಒಂದು ವ್ಲಾಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು. Q&A ವ್ಲಾಗ್. ಬರೀ ಇದನ್ನೇ ಮಾಡ್ಕ ಕೂತ್ಕೋ. ಬುಲಳಿ ಒಳಗೆ ನಡಿ, ಎಲ್ಲಾರು ಹೋಗ್ಮ. ಎಲ್ಗೋದೆ ಎಲ್ಲರೂ ಹೋಗ್ಮ ನಡಿ, ದೂರ ಹೋಗ್ಮ. ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಮ, ದೂರ ಹೊರಗಂಚಿಂಗ್ ಹೋಗ್ಬೇಕು ಅಂತಿದ್ದೀರ, ನಡಿ ಹೋಗ್ಮ. ಇವಾಗ ಏನ್ ಇದು ಪಕ್ಕದವ್ರು ಹೋಗ್ಬೇಕು ಅಂದ್ರೆ ಹೋಗೋದು ನಡಿ. ಬಸ್ ಹತ್ತಿದ್ರು ಹೋಯ್ತಾ ಇರೋದೆ. ಬಸ್ ನಡಿ ಹೋಗ್ಮ. ನಿಂಗಮ್ಮ ಪಕ್ಕದವ್ರಿಗೆ ಹೋಗೋರು ಹಿಂಗ್ ಹೇಳ್ತಾರ. ನಡಿಯೇ ಹೋಗದ ಹೊರಗಜಾಗಿ ನಡಿ, ಧರ್ಮಸ್ಥಳಕ್ಕೊಮ್ಮ ನಡಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಹಿಂಗ್ ಸಡನ್ನಾಗಿ ಹೋಯ್ತಾ ಇರೋದೆ. ನಿಂಗಮ್ಮನ್ ಕತೆ ನೋಡಿ Q&A ವ್ಲಾಗ್ ಮಾಡಿ ನಡಿ. ನಿಮ್ಮ ಅಮ್ಮಂಗ ಹೋಗಿ ಹೇಳೋಗೀಗ ಹೋಗ್ಮ. ನಮ್ಮ ತಗೋ ಹೊಡಿತಾಳೆ. ನಿಂಗಮ್ಮನ್ ಪ್ಲಾನ್ ಏನು ಅಂದ್ರೆ ನಾನು ಹಬ್ಬಕ್ ಮನೆ ಎಲ್ಲ ಕ್ಲೀನ್ ಆಗಿತ್ತು, ಇವಾಗ ಎಲ್ಲ ಮಾಡ್ಬಿಟ್ಟು ಹೋಗ್ಮ ನಡಿ. ಹಂಗೆ ನಿನ್ ಪ್ಲಾನ್. ಹೋಗಂಗ ನೋವು ನಿಮ್ಮ ಮಮ್ಮಿಗೆ. ಇದು ರೆಡಿಯಾಗೋ ನೋವು ಏನಂದ್ರೆ ನೋಡಮ್ಮ. ಹೋಗು ಮತ್ತೆ ಫೋನ್ ಮಾಡ ನೋಡ್ ಮಲ್ಗಿ ಹೋಗಿ ಹೇಳ್ತೀನಿ. ನಮ್ಮ ಓನ್ ರಿಯಾಕ್ಷನ್ ನೋಡ್ತೀನಿ. ಹೋಗು ಮತ್ತೆ ಹೇಳು ಮತ್ತೆ ಬೇಗ. ಸ್ನಾನ ಮಾಡಿಲ್ಲ ಏನು ಇಲ್ಲ. ಬೇಗ ಸ್ನಾನ ಮಾಡ್ಕೊಳ್ಳೋದು ಹೋಗಿ. ಧರ್ಮಸ್ಥಳಕ್ಕೆ ಹೋಗಕಂತ ನಿಂಗಮ್ಮ ಇಲ್ಲಿಂದ ಹೋಗೆ. ಬಸ್ ಹತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಕ್ಕಾಗಲ್ವಾ? ಬಸ್ ಟೈಮಿಂಗ್ಸ್ ಗೊತ್ತಿಲ್ಲ, ಏನು ಇಲ್ಲ. ಧರ್ಮಸ್ಥಳ ಕೇಳೋದು ಹೋಗೋದು. ಆಯ್ಕಿಲ್ಲ ಕಂಡ್ಬಿಡ್ ನಿಂಗ. ಹೋಗೆ ಹೋಯ್ತೀವಿ ಸಂದ ಹೊತ್ತಿಗೆ. ನಡಿ ಈಗ ಬೇಗ ಹೋಗ್, ಬೇಗ ಹೇಳೋಗೆ ನಿಮ್ಮ ಮಮ್ಮಿಗೆ. ನೋಡೋದ ಏನಾಯ್ತದೆ ಇದು ಅಂತ. ಇದೇ ಚಾಲೆಂಜು. ಏನಾರ ನೀನ್ ಬರ್ನಿಲ್ಲ ಅಂದ್ರೆ ನೀನ್ ಯಾವ ಲ್ಯಾಗರ್ವಲ್ಲ. ನೀನ್ ಈ ಚಾಲೆಂಜ್ ಆಗಿ ನಾನ್ ಕರ್ನಾಟಕಕ್ಕೆ ಬಂದ್ರೆ ನೀನ್ ಲ್ಯಾಗ್ ಮಾಡ್ತೀಯ ಅಂತ. ಇಲ್ಲಾಂದ್ರೆ ಯಾವ ಲ್ಯಾಗರ್ವಲ್ಲ ನೀನು. ನಿಂಗಮ್ಮ ಯಾವ ತರ ಚಾಲೆಂಜ್ ಆಗ್ತದೆ ನಿನ್ಗೆ? ಚಾಲೆಂಜ್ ಇದು ವ್ಲಾಗ್ ಆದ್ಮೇಲೆ ಎಲ್ಲ ಚಾಲೆಂಜ್ ಅಕ್ಸೆಪ್ಟ್ ಬರ್ಬೇಕು. ಆಫ್ ದಿ ಕ್ಯಾಮ್ರಾ ಮಾತಾಡಿದಿದಲ್ಲ ನಿಂಗಮ್ಮ, ನೀನು ವ್ಲಾಗರ್ ಅಂತ ಅಂದ್ಮೇಲೆ ಎಲ್ಲಾ ತರ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕು. ಇನ್ಯಾವಾಗ ನೀನ್ ವ್ಲಾಗರ್ ಅಂತ ಅನ್ಸ್ಕೊಳ್ಳೋದು ಅಂತ ನೋಡೋದಾಗ ಇದು ಎಲ್ಲಿಗೆ ಹೋಗಿ ನೋಡಿ. ಈಗ ಚಾಲೆಂಜ್ ಏನ್ ಮಾಡ್ಯಾರಿ ನೋಡ್ಮೆ. ಓ ಮಗಳಿಬ್ರು ಗೊತ್ತಾಯ್ತ. ನೋಡ್ಕೊಬರ್ರಿ ಈಗ ಯಾವ್ದು ಹೇಳ್ಬಿಟ್ಟು ಬೇಗ ಫೋನ್ ಮಾಡಿ. ನಿಂಗಮ್ಮ ಚಾಲೆಂಜ್ ಅಕ್ಸೆಪ್ಟ್. ನಿಂಗಮ್ಮ ವ್ಲಾಗ್ ವಿಷಯಕ್ಕೆ ಬಂದಿದೆ ಅಂದ್ರೆ ಅಕ್ಸೆಪ್ಟ್ ಮಾಡ್ತೀನಿ ಕಣಿ. ಆಯ್ತು. ಇದು ಸಡಸದಂಗ ಆದ್ರೆ ಧರ್ಮಸ್ಥಳ ಪಕ್ಕದೂರಲ್ಲ ಅಲ್ವಾ, ಅದೊಂಚೂರು ಭಯ ಐತೆ. ಏನಿಲ್ಲ ಕಣ ಹೋಗು. ಏನಿಲ್ಲ ಹೋಗಿ ನೋಡೋದ ಹೆಂಗಾಯ್ತದೆ ಇದು ಅಂತ. ಬೇಗ ನಮ್ಮ ಹೊರ ಡಿಸಿಷನ್ ಕೇಳ್ತೀನಿ ಹೋಗ್ಬಿಟ್ಟು ಏನ್ ಹೇಳುತ್ತೆ. ಆದ್ರೆ ಆಗಿದ್ದೇ ಆಗ್ಲಿ ಹೋಗೋದ ಹಂಗದ್ರೆ ಚಾಲೆಂಜ್ ಆಗಿ ಬರ್ಬೇಕು ನೀನು. ಚಾಲೆಂಜ್ ಆಗಿ ಬರ್ಬೇಕು. ಈಗ ನಾವ್ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದ್ರೆ ಚಾಲೆಂಜ್ ಆಯ್ತು. ಯಾವ ತರನ ಚಾಲೆಂಜ್ ಕೊಡ್ತೀರಿ ನಿಂಗಮ್ಮ? ಸಡನ್ ಆಗಿ ಯಾವ್ದಾರ ಚಾಲೆಂಜ್ ಕೊಡ್ತೈತೆ. ದೇವಸ್ಥಾನಕ್ಕೆ ಏನ್ ತಪ್ಪೇನೆ? ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಅಲ್ಲೋಗಿ ಒಪ್ಪಿಸ್ಬೇಕಲ್ಲ. ಒಪ್ಪಿಸ್ತೀನಿ, ಅದು ಆಗಿದ್ದೇ ಅಲ್ಲಿ. ಅಮ್ಮ ಒಪ್ಕೊಳ್ಳಲ್ಲ. ನೋಡೋದ ಹೋದ್ಮೇಲೆ ಹೆಂಗಾಯ್ತದೆ ಅಂತ. ಸಿಗದ ಬಸ್ ಟೈಮಿಂಗ್ಸ್ ಸಿಗದ ನಾವು ಗೆಸ್ ನೋಡೋದ ಹೋಯ್ತೀನಿ. ನಮ್ಮ ಅವ್ರನ್ನ ರಿಯಾಕ್ಷನ್ ಕೇಳ್ಕೊಂಡು ಡಿಸೈಡ್ ಮಾಡ್ತೀವಿ ಗೆಸ್. ಮನೆಗೆ ಬಂದು ನೋಡಿದ್ರೆ ನಮ್ಮಮ್ಮ ಮನೇಲಿಲ್ಲ. ಮೋಸ್ಟ್ಲಿ ನಮ್ದು ಬೋರ್ವೆಲ್ ನೀರ್ ಐತೆ, ಅಲ್ಲಿ ಪಾತ್ರೆ ತೊಳ್ಕೊಬರಕ್ಕೆ ಅಂತ ಹೋಗಿರ್ಬೇಕು ಅನ್ಸುತ್ತೆ. ನಮ್ಮಮ್ಮ ಬರೋಷ್ಟು ಸ್ನಾನ ಮಾಡ್ಕೊ ಫ್ರೆಶ್ ಆಗಿ ನೀಟಾಗಿ ರೆಡಿನೇ ಆಗ್ಬಿಟ್ಟಿರ್ತೀನಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋದ ಹೆಂಗಿರುತ್ತೆ ಅಂತ. ಏನು ಸಿ ರೆಡಿ ಆಗಿದೆ.
ಒಂದು ರೀಲ್ ಶೂಟ್ ಮಾಡ್ಬೇಕು ಇನ್ಸ್ಟಾ ರೀಲ್. ಅದಕ್ಕೆ ಮೊನ್ನೆ ಒಂದ್ ಮಾಡಿದ್ಯಲ್ಲ, ಮೊನ್ನೆ ಒಂದು ಮಾಡಿದ್ರೆ ಮೊನ್ನೆ ಮಾಡಿದ್ಮೇಲೆ ಇದು ಮಾಡ್ಬಿಡ್ರಿ ನನಗೆ ಅದ್ನೇ ಹಾಕೊಂಡ್ರು ಬೇರೆದ್ ಹಾಕೊಂಡ್ ಮಾಡೋಕ್ ಹೋಗಿ ಬಾಯಿ ಏನೋ ಒಂದು ಹೇಳ್ಬೇಕು ಆಮೇಲೆ ತಡ್ಕೋದೇನೋ ಇದು ಇತ್ತಾಡ್ತಾನೆ ಇರೋ ಬಳೆಗಳು ಹಾಕಂಗಿಲ್ಲ. ಅಪ್ಪ ಬೈತ ನೋಡಿದ್ರ ಕುತ್ಕೊಳ್ಳಿ. ಕುಣಿಸ್ಬಿಟ್ಟು ಬೇರೆ ಏನ್ ಹೇಳಾರು ಇದ್ ಮಾಡೋದ ರೀಲ್ಸ್ ಮಾಡೋದ. ತಾಳ್ಮೆನೆ ಪ್ರಧಾನ. ಏನ್ ಗೊತ್ತಾ, ಈ ಫ್ಯಾನ್ ಬೇರೆ ಸೌಂಡು. ಏನ್ ಗೊತ್ತಾ, ಧರ್ಮಸ್ಥಳಕ್ಕಮ್ಮ ತಾಯಿಯಾರ ನೆಗ್ದ್ಬಿಟ್ಟಾರು ಹೋಗೋ ಕೆಲಸ ನೋಡೋಗು. 11 ಗಂಟೆ ಆಯ್ತದ ಧರ್ಮಸ್ಥಳಕ್ಕೆ ಹೋದಂತ ಈಗ ಕೊರಗಜ್ಜಗಮ್ಮ ನಡಿ. ಈಗ ಅದ್ಯಾಕಮ್ಮ ಇನ್ನು ಅಪ್ಪನ್ ಕೇಳಿಲ್ಲ ಏನೂ ಇಲ್ಲ. ಈಗ ಅಪ್ಪನ ಒಪ್ಸ್ಬಿಟ್ಟು ಅಪ್ಪನ ಕಾಸು ಮನಿನೂ ಈಸ್ಕೊಂಡು ಕಳ್ಸಿರೋದು ಅಪ್ಪನ್ನ. ನನ್ಗೆ ಹೇಳ ನನ್ಗೆ ಹೇಳಲ್ಲ ಅದೆಲ್ಲ ಇರ್ಲಿ. ಧರ್ಮಸ್ಥಳಕ್ಕೊಮ್ಮೆ ಹೇಳು. ತಾಯಿ ಹೋಗ ಎಷ್ಟೊತ್ತಾಗದ ಯಾವ ಧರ್ಮಸ್ಥಳಕ್ಕೆ ಹೋಗೋದು. ನಿಂಗಮ್ಮ ಚಾಲೆಂಜ್ ಕೊಟ್ಟಿರೋದು ನನಗೆ. ಈಗ ಹೋಗ್ಕದ್ದ ಓಲಿ ನಿಂಗಮ್ಮ ಚಾಲೆಂಜ್ ಕೊಟ್ಟಾಳೆ ಅಂದ್ಬಿಟ್ಟು 11 ಗಂಟೆ ಆಗದಲ್ಲ. ನಮ್ ಕೈಲಿ ಆಗಲ್ಲ ಅಂದಿದ್ದೆಲ್ಲ ಆಯ್ತೆ ಅನ್ಕೋಬೇಕು. ಈಗ 11 ಗಂಟೆ ಆಗದ ನಾವು ಮೈಸೂರ್ಗೆ ಹೋಗಿ ಬಸ್ ಹತ್ಕೊಂಡ್ ಹೋಗೋದು ನಿಜವಾ. ಸರಿ ಅಮ್ಮ ನಂಗೆ ಗೊತ್ತಿಲ್ಲ ಕಣಮ್ಮ. ಒಪ್ಕಮ್ಮ ಆಯ್ಕಿಲ್ಲ ಕಣ ಹೋಗುತ್ತಾ ಈಗ. ಅಮ್ಮ ನಿಂಗಮ್ಮನ್ ಮತ್ ಕೇಳಿಕಿರಮ್ಮ ನೀನು. ಕೇಳ್ತೀನಿ ದೊಡ್ಡವರು. ಟೈಮು ಹೋಗ್ಕದ್ದೇವ ನಾವು ರೆಡಿಯಾಗಿ ನಾವು ಮೈಸೂರ್ಗೆ ಹೋಗಿ ಬಸ್ ಹತ್ತಿ ನಿಜ ಧರ್ಮಸ್ಥಳಕ್ಕೆ ಹೋಗೋದು. ಗೈಸ್ ನಿಂಗಮ್ಮದು ನಂದು ಏನ್ ಪ್ಲಾನ್ ಅಂತ ಅಂದ್ರೆ, ನೆನೆ ಹಬ್ಬಕ್ಕೆ ಅಂತ ಎಲ್ಲಾ ಮನೆ ಇಬ್ರು ಹೋಗಿದ್ ಬರಾಗಿ ಆಗಲ್ಲ ಕಣ. ಗೈಸ್ ಇರಿ ಆಫ್ ದ ಕ್ಯಾಮ್ರಾ ಒಪ್ಸ್ಬಿಟ್ಟು ಆಮೇಲೆ ಬರ್ತೀನಿ. ಗೈಸ್ ಫೈನಲಿ ನಮ್ಮ ಮರನ್ನ ಒಪ್ಸ್ಬಿಟ್ಟಿದೀನಿ. ಅಮ್ಮ ಗೈಸ್ ಇವತ್ತಾನೆ ಒಪ್ಕೊಬಿಟ್ಟು ಆಗ್ಲಿ ಹೋಗುತ್ತೆ ಅಂತೆ. ಗೈಸ್ ಏನಂದ್ರೆ ನನಗೆ ಕೊರಗಜ್ಜಾಗ ಹೋಗ್ಬೇಕು ಅನ್ನೋದು ಪ್ಲಾನ್ ಇತ್ತು. ಅಂದ್ರೆ ಹೋಗ್ಬೇಕು ಅಂತ ಅದೊಂದು ಆಸೆ. ಯಾಕೆಂದ್ರೆ ನಾವು ಫಸ್ಟು 5 ದಿನ 6 ದಿನ ಟ್ರಿಪ್ ಹೋಗ್ಬೇಕಿದ್ರಿ. ನಾನು ಅಲ್ಲಿ ಕೊರಗಜ್ಜ ಇರೋದೇ ಮಂಗ್ಳೂರಲ್ಲಿ ಅಂತ ಗೊತ್ತಿಲ್ಲ. ನಾವು ಎದ್ವೋ ಬಿದ್ವೋ ಮಂಗ್ಳೂರಲ್ಲೇ ಕಳೀತಿದ್ವಿ. ಆದ್ರೆ ಕೊರಗಜ್ಜ ಇರೋದು ಮಂಗ್ಳೂರಲ್ಲಿ ಅಂತ ಗೊತ್ತಿರ್ಲಿಲ್ಲ. ಅದ್ರಲ್ಲಂತ ನಮ್ಮ ಅಮ್ಮ ಫ್ರೆಂಡ್ ಒಬ್ರು ಅವ್ರೆ ಮುಖ ತೋರ್ಸಕ್ಕಾಗಲ್ಲ ಇಲ್ಲಿ ಅವರೇ. ಅವರೇ ಇವಾಗ ನಮ್ಗೆ ಮಂಗ್ಳೂರಲ್ಲಿ ಇರೋದು ಅಂತ ಹೇಳ್ಕೊಟ್ಟವ್ರು. ಆಮೇಲೆ ಈಗ ಫೈನಲಿ ನಮ್ಮ ಅಮ್ಮನ್ನ ಒಪ್ಸ್ಕೊಂಡು ಹೆಂಗೋ ನೋಡೋ ನಿಂಗಮ್ಮ ಹಾಕಿರೋ ಚಾಲೆಂಜ್ಗೆ ಬರಲ್ವಾ. ಆಗಲ್ಲ. ನೀನ್ ಹೇಳು ಧರ್ಮಸ್ಥಳಕ್ಕೆ ಹೊಂಟ್ಕರೂ ಆಗಲ್ವಾ. ಹೋಗಕ್ಕಾಗ್ದ ಹೋಗ್ಬೋದು ಗಣೆ. ಹಾಲೆ 11 ಗಂಟೆ ಫಸ್ಟ್ ಟೈಮ್ ಗೊತ್ತಿಲ್ಲ, ನೋಡ್ತೀವಿ ಅಲ್ಲಿ ಹೋದ್ಮೇಲೆ ಹೆಂಗಾಯ್ತದೆ ಅಂತ. ಹೋಗ್ಬೇಕು ಅನ್ನಂಗೆ ಹೋಯ್ತಿದೀವಿ ಅಷ್ಟೇ. ಗೈಸ್ ನನ್ನ ಫ್ರೆಂಡ್ ಕೈ ತೋರಿಸ್ತೀನಿ ಗೈಸ್ ಇವ್ರೆ. ಬಟ್ ಫೇಸ್ ತೋರಿಸ್ತಲ್ಲ ಅದಕ್ಕೆ ಬರೀ ಕೈ ತೋರಿಸ್ತಾ ಇದ್ದೀನಿ. ಏನಂತೀರಾ? ಖುಷಿ ಆಯ್ತಾ? ಮುಖ ತೋರ್ಸಕ್ಕಾಗಲ್ಲ. ಆಮೇಲೆ ಇವಾಗ ಏನಮ್ಮ ಪಕ್ಕ ತಾನೆ ಹೋಗು ಕೆಲಸ ನೋಡೋದು ಎಷ್ಟೊತ್ತಾಗದೆ. ಅಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ 11 ಗಂಟೆ ಇವಾಗ ತಾನೆ ಒಪ್ಕೊತಾನೆ ಧರ್ಮಸ್ಥಳಕ್ಕೆ ಹೋಗ್ತದ. ಗೈಸ್ ನಮ್ಮಮ್ಮ ಒಪ್ಕೊಂಡೈತೆ. ಹೆಂಗಾದ್ರು ಮಾಡಿ ಒಪ್ಸ್ಬಿಟ್ಟು ಇನ್ನೇನು ನಿಂಗಮ್ಮಂಗೆ ಫೋನ್ ಮಾಡಿದ್ರೆ ನಿಂಗಮ್ಮ ಬರ್ತದೆ. ನಾನು ನಿಂಗಮ್ಮಗೆ ರೆಡಿ ಆಯ್ತಿದ್ದೀನಿ, ರೆಡಿ ಆಗು ನಿಂಗಮ್ಮ ಅಂತಾನೆ ಹೇಳಿದ್ದು. ನಾನೇ ಕಳ್ಸದ್ದು. ಫೈನಲಿ ಹೊರಡ್ತಾ ಇದೀವಿ. ನೋಡ್ದೆ ಓಮ ಅಂತಂದು ಈಗ ಒಂಟ್ಕೊಂಡಾಯ್ತು ಬಿಟ್ಟಾಯ್ತು ಅಲ್ವಾ. ಓಮ ಅಂದ್ಮೇಲೆ ಹೋಗ್ಬೇಕು. ಓಮ ಅಂದ್ಮೇಲೆ ಹೋಯ್ತಾ ಇರ್ಬೇಕು. ಹೆಂಗೆ ನಮ್ಮ ಪ್ಲಾನ್ ಸಖತ್. ಏನ್ ಸಮಾಚಾರ? ಏನಿಲ್ಲ. ಬರ್ತಾರೆ ತನಕ ಇದೆಯಾ ಅನ್ನ. ಅನ್ಕೊಂಡಿರ್ನಿಲ್ಲ. ನಾಚ್ಕತ್ತಾನೆ ಯಾಕೋ. ಏನನ್ ಮದ್ವೆ ಏನ? ಮದ್ವೆ ಏನನ್ನ ನನ್ ಮಿನಿ ವ್ಲಾಗಲ್ಲಿ ಮಾಡಿದ್ವಿ ಅದನ್ನ. ಇವಾಗ ನಮ್ ಬಾಸು ಕೈ ಡ್ರಾಪ್ ಹಾಕಿಸ್ಕೋಬೇಕು. ಸೇಮ್ ಮುಚ್ಚನಿಯೇ ನಿಂಗಮ್ಮ. ಇವಾಗ ಒಂದ್ ಕೈ ಡ್ರಾಪ್ ಹಾಕಿಸ್ಕೊಂಡು ಬಸ್ ಹತ್ತ ಹೋಗ್ಬೇಕು. ಅಡ್ಜಸ್ಟ್ ಮಾಡ್ಕೊ ಹೊಟ್ಟೋಗೋದು. ಬಾಯ್ ಬಾಯ್. ಮೈಸೂರಿಗೇನೋ ಬಂದು ತಲುಪಿದ್ವಿ. ಆದ್ರೆ ಇಲ್ಲಿಂದ ನಮ್ಗೆ ಬಸ್ ಸಿಗಲ್ವೋ ಇಲ್ಲ ಬಸ್ ಎಷ್ಟು ಗಂಟೆಗೆ ಆಯ್ತು ಎಲ್ಲ ಫಸ್ಟ್ ವಿಚಾರಿಸ್ಬೇಕು. ಅಜ್ಜೋಣ ಎಲ್ಲ ವಿಚಾರಿಸಿ ಆಧಾರ್ ಕಾರ್ಡ್ ಎಲ್ಲ ತಂದು ಟ್ರೈ ಮಾಡಿದ್ರು. ಅಂದರೆ ಬುಕ್ ಏನಾದರೂ ಮಾಡ್ಬೋದಾ ಅಂತ. ಯಾವುದಕ್ಕೆ ಅಜ್ಜೋಣ ಏನಂತ ಹೇಳವ್ರೆ ಅಂದರೆ ಹಾಸನಾಗ ಹೋಗ್ಬಿಡಿ ಡೈರೆಕ್ಟು, ಅಲ್ಲಿಂದ ಧರ್ಮಸ್ಥಳ ಬಸ್ಸು ಆರಾಮಾಗಿ ಹೋಗ್ಬೋದು ನೀವು ಅಂತ ಹೇಳವ್ರೆ. ಅದಾಯ್ತದೆ ಇಲ್ಲ ಇಲ್ಲೇ ಯಾವುದಾದ್ರೂ ಬಸ್ ಸಿಗುತ್ತಾ ನೋಡಬೇಕು. ಡೈರೆಕ್ಟು ಹಾಸನ ಬಸ್ ಮೈಸೂರಿಂದ ಡೈರೆಕ್ಟ್ ನಮ್ಗೆ ಹಾಸನ ಬಸ್ ಸಿಕ್ತು ಅಂತ ಹಾಸನ ಬಸ್ ಹತ್ತು ಬಂದ್ವಿ. ಆದರೆ ಇಲ್ಲಿ ನಾವು ಎಂಥ ಬುದ್ಧಿವಂತರು ಅಂದರೆ ಬಸ್ನೇ ಇಳಿದ್ಬಿಟ್ಟು ಮಾವಿನಕಾಯಿ ತಗೊಂಡೋಗಕ್ಕೆ ಅಂತ ಇರೋ ಮಾವಿನಕಾಯಿ ತಗೊಂಡೋಗಕ್ಕೆ ಅಂತ ಬಂದಿದ್ದೀವಿ. ಬಸ್ನಲ್ಲಿ ಇಳಿಸ್ಬಿಟ್ಟು ಎಷ್ಟು ಧೈರ್ಯ ಮಾಡಿ ಬಂದಿದ್ದೀವಿ ಅಂದರೆ ಅದು ಬಸ್ ಸ್ಟ್ಯಾಂಡಿಂದ ಆಚೆ ಬಂದಿದ್ದೀವಿ. ಜಸ್ಟ್ ನಾವು ಮೈಸೂರು ಬಿಟ್ಟಾಗ 12:15 ಟೈಮು. ಇವಾಗ ನಾವು ಬಂದು ಹಾಸನ ತಲುಪಿದ್ದೀವಿ ಅಷ್ಟೇ. ಹಾಸನ ತಲುಪೋಷ್ಟಾಗ ಟೈಮ್ ಬಂದು 4 ಗಂಟೆ ಆಗೈತೆ. ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದರೆ ಇನ್ನೂ 2.5 ಗಂಟೆ ಟೈಮ್ ಬೇಕು. ಅಂದರೆ 6:30 6:45 ಆಯ್ತದೆ ನಾವು ಹೋಗಿ ಧರ್ಮಸ್ಥಳಕ್ಕೆ ಬರ. ಏನ್ವಾ ಜರ್ನಿ ಬಿಡಿ ಹೆಂಗಿಸ್ತವ. ಇವತ್ತನೇ ಧರ್ಮಸ್ಥಳಕ್ಕೆ ಜೋರಾಗಿ ಮಾತಾಡು. ಧರ್ಮಸ್ಥಳಕ್ಕೆ ಅಂತ ಹೊಂಟಿಸ್ಕೊ ಬಂದಿರೋರು ಅಲ್ಲಿ ನೋಡಿ. ನಿಂಗಮ್ಮ ಇನ್ನು ಎಷ್ಟೊತ್ತೈತೆ ಹೇಳೋ ನಾವು ತಲುಪೋದು? 6:30 6:45 ಐತೆ.
ಇವು ಅಷ್ಟೊತ್ತಾದ್ದೇನೆ ಅಮ್ಮ ಈ ಚೈನ್ ಮಾರಕ್ಕುಣ್ಣ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚಂಪ ಯಾರ ಬುಷ್ಟಡ ಸೊಪ್ಪು ನೋಡಾರ ಬುದ್ಧಿವಂತಿಯ ಜಾಣಿ ನೀನು ಆದಷ್ಟು ಜಾಣೆ ಆದಷ್ಟು 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 ಜಾಣೆ ವಾ ಹೆಂಗೈತಿದ್ದು ಬಸ್ ಹೋಯ್ತು ಖಾಲಿ ಬಸ್ ನಿಂತಿದ್ದು ಬಸ್ ಹೋಯ್ತೈತೆ ಅಂತೆ ನಿಜ ದೇವ್ರ ನನ್ ಕಣ್ಣು ಕುಂತು ಆ ಬಸ್ ಹೋಯ್ತಲ್ಲ ಅಕ್ಕ ಈ ಬಸ್ ಆ ಬಸ್ ಬುದ್ಧಿವಂತ ನಿಂಗಮ್ಮ ಎಷ್ಟು ಬಸ್ ಇಳಿದ್ವಿ ಹೆವಿ ಮಳೆ ಅಂದ್ರೆ ಮಳೆಗೆ ಅಲ್ಲಿಂದ ಬಂದ ಮಳೆ ಹೆವಿ 5 ಗಂಟೆಗೆ ಶುರು ಆಯ್ತು. ಅದಾದ್ಮೇಲೆ ಸ್ವಲ್ಪ ಪೂರ್ತಿ ಕಮ್ಮಿ ಆಗೋಯ್ತು. ಇವಾಗ ಮತ್ತೆ ಬಸ್ ತಕ್ಷಣ ಜಾಸ್ತಿ ಆಯ್ತು. ಸದ್ಯಕ್ಕೆ ಹೆಂಗೋ ಆಟೋ ಸಿಕ್ತು, ಒಂದೇ ಆಟೋ ಇದ್ದಿದ್ದು ಅಲ್ಲಿ ನಮ್ಮ ಅದೃಷ್ಟಕ್ಕೆ. ಇವಾಗ ದೇವಸ್ಥಾನ ಹತ್ರ 8 ದೇವಸ್ಥಾನ ಕ್ಲೋಸ್ ಆಗೋಗ್ಬಿಡುತ್ತಂತೆ. ಎಷ್ಟು ಮಳೆ ಐತೆ ಅಂದ್ರೆ ಆಮೇಲೆ 20 ನಿಮಿಷ ಇರೋದು ದೇವ್ರ ದರ್ಶನಕ್ಕೂ ನಮ್ಗೆ. ಓಡಿದೀವಿ ಅಲ್ಲಿಂದ ಗೈಸ್, ನಾವು ಅಲ್ಲಿ ಲಗೇಜ್ ಎಲ್ಲ ಇಟ್ಸ್ಬಿಟ್ಟು ಅಲ್ಲಿಂದ ಓಡಿದೀವಿ ಗೈಸ್. ಏನಂದ್ರೆ ದರ್ಶನ ಫುಲ್ ಚೆನ್ನಾಗಾಯ್ತು. ನಾವು ಓಡೋಡ್ ಬೇರೆ ಬಂದ್ವಿ, ಮಳೆ ಎಲ್ಲ ಬಂತು. ಅದಾದ್ಮೇಲೆ ಚೆನ್ನಾಗಾಯ್ತು. ಆಮೇಲೆ ಸುಮಾರು ಅಲ್ಲಿ ನಿಂತಿದ್ದು ದರ್ಶನ ಮಾಡಿದ್ವಿ. ಯಾವಾಗಲೂ ಇಷ್ಟು ನೀಟಾಗಿ ದರ್ಶನ ಆಗಿರಲಿಲ್ಲ ನನಗೆ ಧರ್ಮಸ್ಥಳದಲ್ಲಿ. ಮತ್ತು ಫುಲ್ ಸೈಲೆನ್ಸ್ ಇತ್ತು, ಅಂದರೆ ಜಾಸ್ತಿ ಜನನೂ ಇರಲಿಲ್ಲ, ಎಲ್ಲ ಖಾಲಿ ಖಾಲಿಯಾಗಿ ಹೋಗ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಮತ್ತು ಸುಮಾರು ಅಲ್ಲಿ 1/2 ಅವರ್ ಅಂತಿದ್ರು, ಯಾರು ಕೇಳ್ತಿದ್ರು, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ನಿಂಗಮ್ಮ ದರ್ಶನ ಹೆಂಗಾಯ್ತು? ಸೂಪರ್ ಆಗೈತಾ? ಚೆನ್ನಾಗೈತಾ? ಖುಷಿ ಆಯ್ತಾ? ಹಾಂ ಅನ್ಕೊಂಡಂಗೆ ಮಾಡ್ಬಿಟ್ಟು ನೋಡು ಕೊನೆಗೆ. ಅರ್ಸ ದರ್ಶನ ಹೆಂಗಾಯ್ತು? ಚೆನ್ನಾಗಾಯ್ತು. ಹಂಗೈಸ್ ಇವಾಗೆಲ್ಲ ಊಟಕ್ಕೆ ಅಂತ ಹೋಗ್ತೀವಿ. ಊಟದ ಹತ್ರನೂ ದರ್ಶನ ರಶ್ ಇಲ್ಲ, ದರ್ಶನ ಹೆಂಗಾಯ್ತು? ಎಲ್ಲ ಫ್ರೀ ಎಲ್ಲ. ದರ್ಶನ ಹೆಂಗೈತೆ ಹೇಳಿ? ದರ್ಶನ ಚೆನ್ನಾಗಾಯ್ತು. ಚೆನ್ನಾಗಿ ಒಳ್ಳೆ ನೀಟಾಗಿ ನೋಡ್ದೆ. 4 ಗಂಟೆ ನಿಂತಿದ್ದೆ. ಚೆನ್ನಾಗಾಯ್ತು. ರೂಮಿಗಾಗಿ ಅಲ್ಲೇ ದಾಟ ಆಗೈತೆ ನಮ್ಮ ಪರಿಸ್ಥಿತಿ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸಿ ಎಲ್ಲ ಆಗೈತೆ. ಆದರೆ ಯಾವ ರೂಮ್ ನೋಡಿದ್ರು ಖಾಲಿ ಇಲ್ಲ, ಅದಿಲ್ಲ, ಹಂಗೆ ಬರೀ ಅದೇ ಆಯಿತು. 1-2 ಕಡೆ ವಿಚಾರಿಸಿದ್ವಿ, ಬಟ್ ಅಲ್ಲಿ ಎಲ್ಲೂ ಖಾಲಿ ಇಲ್ಲ. ಮತ್ತು ಇನ್ನೊಂದು ಯಾವುದೋ ಅವರೇ ಹೇಳಿದ್ರು, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲಾಂದರೆ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋದು, ಅಲ್ಲಿ ಏನಾದರೂ ಮಾಡ್ಬೋದು, ಇಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಏನಾದರೂ ಇರ್ಬೋದು. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಕ್ಕೂ ಬಸ್ಗಳಿಲ್ಲ. ಮತ್ತು ಇಲ್ಲಿ ಟೆಂಪೋಗಳು ಹೋಯ್ತದಂತೆ, ಅದು ಬೆಳಗ್ಗೆ 5 ಗಂಟೆ ಮೇಲೇ ಹೊರಡೋದಂತೆ. ಅಲ್ಲಿವರೆಗೂ ಇಲ್ಲೂ ಅದು ಮೂವ್ ಆಗಲ್ವಂತೆ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಒಟ್ಟಿನಲ್ಲಿ ರೂಮ್ ಮಾತ್ರ ಸುಮ್ಮನೆ ತಿರುಗ್ತಾ ಇದ್ದೀವಿ. ಬೇಸಿ ಹೆಂಗೋ ಅಷ್ಟೆಲ್ಲ ಸುತ್ತಾಡಿ ಕೊನೆಗೆ ಒಂದು ರೂಮ್ ಸಿಕ್ತು. ನಿಂಗಮ್ಮದ ಏನೋ ಹೇಳ್ತು ಡೈಲಾಗ್ನ ಬಂದ ತಕ್ಷಣ, ಈ ರೂಮ್ ಸಿಕ್ಕಿದ್ಕೆ ಏನು ಹೇಳ್ಬೋದು? ಅಷ್ಟಕಂಡಿ ಅಮಾಸೆ ಕಂಡಿ ಅನ್ನಂಗೆ. ಈ ರೂಮ್ ಇಲ್ಲದೆ ಅಷ್ಟಕಂಡಿ ಅಮಾಸೆ ಕಂಡಿ ಅಂತ ಸದ್ಯಕ್ಕೆ ಇನ್ಯಾವ ರೂಮ್ ಕೊಟ್ಟರು ಬಾಯಿ ಜಸ್ಟ್ ಪಾಲು ಬಂದಿತ್ತು, ಅನ್ಸಂಬಿಡ್ತು ಅಂತ ಹೆಂಗೆ ರೂಮಿಗೆ ಬಂದು ಸೇರ್ಕೊಂಡಿದ್ದೀವಿ. ಏನು ಮಾಡ್ಕೊಳ್ಬೇಕು? ಹಂಗೋ ಕಾಲ ಕತ್ಲಲ್ಲಿ ಸಿಕ್ಕಿರೋದು ಅದೃಷ್ಟ. ಅಲ್ಲಾಯ್ತು ಇಲ್ಲಾಯ್ತು ಎಲ್ಲ ಸುತ್ತಿ ಸಾಕಾಯ್ತು. ಕೊನೆಗೆ ಅದು ನಮ್ಮ ಜೊತೆ ಬಸ್ಸಲ್ಲಿ ಯಾರೋ ಜರ್ನಿ ಮಾಡಿದ್ದು, ಅವ್ರು ಕರ್ಕೊಂಬಂದು ತೋರಿಸ್ಕೊಟ್ರು ನಮಗೆ. ನೋಡಿ ಒಬ್ರು ಹೆಂಗ್ ಪರಿಚಯ ಆದ್ರೆ ಒಬ್ರನ್ನ ಅಂದ್ರೆ ಯಾವ ಥರ ಉಪಯೋಗ ಆಯ್ತದೆ. ಅವ್ರು ಕರ್ಕೊಂಬಂದು ತೋರಿಸ್ಕೊಟ್ಟಿದ್ದು ನಮಗೆ. ನಾವು ಯಾವ ರೂಮ್ ಅಂತೆ ಈ ರೂಮ್ ಅಂತೆ ಅನ್ಕೊಂಡು ಸುತ್ಕೊಂಡು ನಿಂತಿದ್ವಿ. ಹೆಂಗೆ ಉಪಯೋಗ ಆಯ್ತು ಈಗ? ನೀನು ಆಸನೆ ಪೂರ ಇತ್ತು. ಇನ್ನೇನು ಸಮಾಚಾರ? ಚಳಿಗೆ ಬಿದ್ದಿರೋದಕ್ಕೆ ಈಗ ಆಚೆ ಮಳೆ ಅಲ್ವಾ? ಮಳೆ ಅಲ್ವಾ ಅಂದ್ರೆ ಏನೋ ಮಾಡೋಕ್ಕಾಯ್ತಿಲ್ಲ. ಆಚೆ ಕೂತು ಕಾಲ ಕಡಿಬೋದಿತ್ತು, ಎಲ್ಲರೂ ಅನ್ಭವಿಸ್ಬೇಕೋಪ. ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಂದು ಒಂಥರ ಪ್ಲಾನ್ ಇಲ್ದೇ ಇರೋ ಥರ ವಿಡಿಯೋ ಆಯಿತು. ನಾನು ಜಸ್ಟ್ Q&A ವ್ಲಾಗ್ ಮಾಡೋಕ್ಕೆ ಅಂತ ನಿಂಗಮ್ಮನ ನಮ್ಮ ಮನೆ ಕರೆಯೋಕ್ಕೆ ಅಂತ ಹೋಗಿ, ಆಮೇಲೆ ಏನೇನೋ ಮಾತುಕತೆ ಆಗಿ ಕೊನೆಗೆ ನಾವು ಈ ಥರ ದೇವಸ್ಥಾನಕ್ಕೆ ಕೊಡಬಾರ ಪ್ಲ್ಯಾನ್ ಬಂತು. ಅದು ನಿಂಗಮ್ಮ ಏನೋ ಚಾಲೆಂಜ್ ಆಗ್ತಿದ್ದೀನಿ ಹಂಗೆ ಈ ಥರ ಬಂದು ನಾವು ಹೋಗೋ ಪರಿಸ್ಥಿತಿ ಬಂತು. ಹೋದ್ವಿ, ಬಟ್ ಎಲ್ಲ ಚೆನ್ನಾಗೇ ಆಯಿತು. ನಮಗೆಲ್ಲ ಖುಷಿಯಿಂದಾನೇ ಆಯಿತು. ಹಂಗೆ ನಾಳೆ ಎಲ್ಲಿ ಹೋಯ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಹಂಗೆ ಇನ್ನೊಂದು ವಿಷಯ ಏನಂದರೆ, ಶರತ್ತದು ಮತ್ತು ನಮ್ಮ ಅಣ್ಣಂದು ಜಗಳ ಆಗಿರೋ ವಿಷಯಕ್ಕೆ ನನಗೇನು ಸಂಬಂಧ ಇಲ್ಲ. ನೀವು ಕಮೆಂಟ್ ಹಾಕ್ಬೇಕಿದ್ರೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕಿ. ಅದಕ್ಕೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ. ಅವ್ರು ಜಗಳ ಆಡ್ಕೊಂಡ್ಮೇಲೆ ಅವ್ರಿಗೆ ಒಂದಾಗೋದು ಬಿಡೋದು ಅವ್ರಿಗೆ ಗೊತ್ತಿರುತ್ತೆ. ಈಗ ನಾನು ಅವನು ಶರತ್ತು ಬೇರೆಯವನಾಗಿ ನಮ್ಮ ಅಣ್ಣನೂ ಬೇರೆಯವನಾಗಿರೋ ಹೋಗಿ ಒಂದಾಗಿ ಮಾತಾಡಿ, ನೀವು ಸಾರಿ ಕೇಳ್ಕೊಂಡು ಮಾತಾಡಿ ಅಂತ ಹೇಳೋದು ಒಂಥರ. ನಾನು ಇವಾಗ ಅವನು ಶರತ್ತು ನಮ್ಮ ಮನೆಯವನೇ, ನಮ್ಮ ಅಣ್ಣನೂ ನಮ್ಮ ಮನೆಯವನೇ ಅಂದಮೇಲೆ ಇಬ್ರಿಗೂ ಹೇಳೋಕ್ಕಾಗಲ್ಲ ನಾನು. ಏಕೆಂದರೆ ಇವನು ತಪ್ಪಾಯ್ತು ಅವನು ತಪ್ಪಾಯ್ತು ಅನ್ನೋದು ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಯಾರು ತಪ್ಪಾಯ್ತು ಏನಕ್ಕೆ ಜಗಳ ಆಗಿರೋದು ಅನ್ನೋದು ಗೊತ್ತಿಲ್ಲ. ಏನೋ ಒಂದು ವಿಷಯ ಏನೋ ಗೊತ್ತಾಯ್ತು ಅಷ್ಟೇ.
ಆದರೆ ಅದೂ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಕ್ಲಿಯರಾಗಿ ಇದೇ ವಿಷಯಕ್ಕೆ ಅವ್ರು ಜಗಳ ಆಡಿರೋದು ಅಂತಾನು. ಸೊ ಅದಕ್ಕೆ ನಾನು ಅವ್ರನ್ನ ಒಂದು ಮಾಡೋಕ್ಕೆ ಅವ್ರು ಏನು ಬೇರೆ ಬೇರೆಯವರಲ್ಲ ಗೈಸ್. ನಾನು ಇವನಿಗೆ ಮಾತಾಡಿದ್ರು ತಪ್ಪಾಯ್ತದೆ, ಅವ್ನಿಗೋಗಿ ಮಾತಾಡಿದ್ರು ತಪ್ಪಾಯ್ತದೆ, ಯಾಕೆಂದರೆ ಇಬ್ಬರು ಒಂದೇ ಮನೆಯವರು. ಆದರೆ ಸುಮ್ಮನೆ ನೀವು ಇದರಿಂದ ನನ್ನ ಬ್ಲೇಮ್ ಮಾಡ್ತಿದ್ದೀರಾ. ಮತ್ತು ಇನ್ನೊಂದೇನೆಂದರೆ ನಮ್ಮ ಅಣ್ಣ ಅಪ್ಪಿಯಿಂದ ಷರತ್ತು ಬೆಳೆದಿರೋದು ಅಂತ ಅಂದಿದ್ದ ಮಾತು ಅದು ಸ್ಕ್ರಿಪ್ಟೆಡ್ ಆದರೂ ಆಗಿರ್ಬೋದು, ಇಲ್ಲ ವಿಡಿಯೋ ಆಫ್ ಮಾಡಿ ಹೇಳ್ಸಿರೋ ಮಾತಾದರೂ ಆಗಿರ್ಬೋದು, ಅದು ನಿಮಗೆ ಗೊತ್ತಿರಲ್ಲ. ಏನಂದರೆ ನೀವು ಒಂದು 23 ನಿಮಿಷ 24 ನಿಮಿಷ ವಿಡಿಯೋ ನೋಡಿ ಒಬ್ರು ಪರ್ಸನ್ ಈ ಥರ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಆ ಥರ ನೀವು ಸುಮ್ಮನೆ ಏನೇನೋ ಒಂದು 24 ನಿಮಿಷ ವಿಡಿಯೋ ನೋಡಿ ಒಬ್ರು ಹಿಂಗೆ ಅವ್ರೇನಂತ ಜಡ್ಜ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್. ಅದು ನನಗೆ ಸಿಕ್ಕಾಪಟ್ಟೆ ಅರ್ಥ ಆಯ್ತೈತೆ. ಯಾಕೆಂದರೆ ನೀವು ವಿಡಿಯೋ ನೋಡಿದ್ರೆ ಇಲ್ಲ ಅಂದ್ರೆ 30-40 ಕಮೆಂಟ್ ಅಂತೂ ಬರೀ ಅದೇ ಐತೆ, ಷರತ್ತು ನಿನ್ನಿಂದ ಬೆಳೆದಿರೋದಲ್ಲ ಗೈಸ್. ನನಗೆ ಗೊತ್ತು, ನಾನು ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಂಡಿದ್ದು ಷರತ್ತಿಂದನೇ. ಆ ವಿಷಯಕ್ಕೆ ನನಗೆ ಖುಷಿ ಐತೆ. ಮತ್ತು ಬರೀ ಇದೇ ಆಯಿತು ಗೈಸ್. ಅದು ಕಮೆಂಟ್ ತೆಗೆದು ನೋಡಿದ್ರೆ ಅದೇ ಐತೆ. ಅದಕ್ಕೆ ಅದು ಷರತ್ತು ವಿಡಿಯೋದಲ್ಲೂ ಹಂಗೆ ಆಗ್ತಾ ಇದ್ದೀರಾ. ಬಟ್ ಇದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೋಬೇಕು, ಅದನ್ನು ನಾನು ಹೇಳೋಕ್ಕಾಗಲ್ಲ. ಸೊ ಇದನ್ನು ನನಗೆ ಸಂಬಂಧ ಇಲ್ಲ. ನೀವು ಕಮೆಂಟ್ ಹಾಕಬೇಕು ಅಂದರೆ ಹೋಗಿ ಷರತ್ತು ವಿಡಿಯೋದಲ್ಲೇ ಕಮೆಂಟ್ ಹಾಕಿ. ಹಂಗೆ ನಮ್ಮ ಅಣ್ಣಂದು ಇನ್ಸ್ಟಾ ಐತೆ ನಮ್ಮ ಅಣ್ಣಂದು, ಅವ್ನಿಗೋಗಿ ಕಮೆಂಟ್ ಹಾಕಿ ನೀವಿಬ್ರು ಹೋಗಿ ಮಾತಾಡ್ಕೊಳ್ಳಿ ಅಂತ. ಸೊ ನನಗಿದನ್ನು ನನ್ನ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕೋದಿರಲ್ಲ ಗೈಸ್. ಇದನ್ನು ಏನಂದರೆ ನಾನು ಮಾತಾಡಿ ಅಂತ ಹೇಳ್ಬೋದು, ಫ್ಯಾಮಿಲಿಯಾಗಿ ಅಷ್ಟು ಮಾತ್ರ ಹೇಳ್ಬೋದು. ಇನ್ನು ಮಿಕ್ಕಿದ್ದು ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಚಿಕ್ಕ ಹುಡುಗರು ಅಲ್ಲ, ನಾನು ಮಾತನವ್ರು ತಗೊಳ್ಳೋದಿಲ್ಲ. ಅದರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಹಾಕ್ಬೇಕಿದ್ರೆ ಪ್ಲೀಸ್ ನೋಡಿ ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಅರ್ಥ ಆಯ್ತದೆ ಗೈಸ್ ನಿಮ್ಮ ಕಮೆಂಟ್ಗಳು. ಬರೀ ಅದೇ ಆಗ್ತಾ ಇದ್ರೆ ನನಗೂ ಗೈಸ್. ಹಂಗೆ ಇನ್ನೊಂದು ವಿಷಯ ಏನಂದರೆ ನನಗೂ ಶರತ್ಗೂ ಯಾವುದೇ ಥರ ಜಗಳ ಆಗಿಲ್ಲ ನೀವು ಅನ್ಕೊಂಡಿರೋ ಥರ. ಶರತ್ಗೂ ನನಗೂ ಜಗಳ ಅಂತೂ ಆಗಿಲ್ಲ. ಹೇಳ್ಬೇಕಂದ್ರೆ ಅವರಿಬ್ರಿಗೆ ಜಗಳ ಆಗಿರೋದು. ಸೊ ಅದನ್ನು ಅವರಿಬ್ಬರೇ ಕ್ಲಿಯರ್ ಮಾಡ್ಕೋಬೇಕು. ನಾನು ಹೋಗಿ ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ ಮೊದಲೇ ಹೇಳ್ದಂಗೆ. ಸೊ ಅದನ್ನು ಅವರಿಬ್ಬರೇ ಕ್ಲಿಯರ್ ಮಾಡ್ಕೊತಾರೆ. ನೀವು ಹೋಗಿ ಅವ್ರಿಗೆ ಕಮೆಂಟ್ ಹಾಕಿ, ನೀವು ಹೋಗಿ ಇಬ್ರು ಮಾತಾಡಿ ಅಂತ ಕಮೆಂಟ್ ಹಾಕಿ. ನನಗೆ ಇಲ್ಲದೆ ಇರೋದೆಲ್ಲ ಕಮೆಂಟ್ ಹಾಕೋರು ನಂಗೆ ತಗೊಳಕ್ಕಾಗಲ್ಲ ಗೈಸ್ ಅದನ್ನು. ಅದೊಂದು ವಿಷಯ. ಮತ್ತು ಇನ್ನೊಂದು ಏನಂದರೆ ನಾನು ಶರತ್ತು ಚೆನ್ನಾಗೇ ಇದ್ವಿ, ಬಟ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊತಾ ಇಲ್ಲ. ಸೊ ಅದಷ್ಟೇ ವ್ಯತ್ಯಾಸ ಆಗಿರೋದಷ್ಟೇ. ನಾನು ಅವನು ಮಾತಾಡ್ತಿದ್ವಿ, ಬಟ್ ಒಂದೇ ಫ್ರೇಮಲ್ಲಿ ಬರ್ತಾ ಇಲ್ಲ ಅಷ್ಟೇ. ಅದು ಬಿಟ್ರೆ ಇನ್ನು ಜಗಳಕ್ಕೂ ಅದಕ್ಕೂ ನನಗೂ ಯಾವುದೂ ಸಂಬಂಧ ಇಲ್ಲ. ಸೊ ಅದ್ರ ಬಗ್ಗೆ ಕಮೆಂಟ್ ಹಾಕ್ಬೇಕಿದ್ರೆ ನಾನು ನೋಡ್ಕೊಂಡು ಕಮೆಂಟ್ ಹಾಕಿ. ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಬೇಜಾರಾಯಿತು ಅಂದರೆ ರಿಯಲಿ ಸಾರಿ. ಯಾಕಂದರೆ ನನಗೂ ಅರ್ಥ ಆಯ್ತು ಗೈಸ್ ನಿಮ್ಮ ಅಕ್ಕ ಕಮೆಂಟಿಂದ. ಸೊ ಅದಕ್ಕೆ ನನಗೆ ಇದನ್ನು ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳಿದೆ ಅಷ್ಟೇ. ನನ್ನಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ರಿಯಲಿ ಸಾರಿ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮಿಂದ ಕೇಳ್ಕೊಳ್ಳೋದಿಷ್ಟೇ, ಒಂದೇ ಒಂದು ಲೈಕ್ ಹೋಗಿ. ನಾನು ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಂಗೆ ಥ್ಯಾಂಕ್ ಯು.